ಇದ್ ನೋಡಿ ನಗದ ಇಲ್ಲ ಶಾಕ್ ಆಗದ ಏನಾಗದ ಅಂತ. ಅಲ್ಲ ಯಾಕೆ ನೀವು ಹೇಳ್ಬೇಕಿಲ್ಲ, ಯಾಕೆ ಸರ್ ಹಿಂಗೆಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರಿ? ಏನ್ ಮಾಡೋದು, ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ಮೇಲೆ ಅದೆಲ್ಲ ಮಾಡೋದು. ಸೊ ಇದ್ ನೋಡ್ಬಿಟ್ಟು ನಾನು ಊರಲ್ಲಿದ್ದೆ, ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತೀನಿ. ನಮ್ಗೆ ನನ್ ಫ್ರೆಂಡ್ಸ್ ಎಲ್ಲಾರು ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಗೊತ್ತಲ್ಲ, ನಕ್ಕೊಂಡು ಇದ್ ಮಾಡ್ತಿದ್ರು. ಆಮೇಲೆ ಅಲ್ಲಿ ಮೋಸ್ಟ್ಲಿ ಅವಳು ಸ್ವಾದಿಷ್ಟ ಆಗ್ದಾಗ ಅಲ್ಲಿ ಬರ್ದಿದ್ಲು ಬಿಹೈಂಡ್ ದ ಸೀನ್ಸ್ ಅಂತ. ಬಟ್ ಯಾರು ಅದನ್ನ ನೋಡಿ ಅಷ್ಟು ಎಕ್ಸೈಟ್ ಆಗಿ ಅದನ್ನ ನ್ಯೂಸ್ ಅಲ್ಲಿ ಹಾಕ್ಬೇಕಂತ ಹಾಕ್ಬಿಟ್ರು. ಬೆಸ್ಟ್ ಏನಾಯ್ತು ಅಂದ್ರೆ ಇದಾದ್ಮೇಲೆ ನಾನು 2 ದಿನ ಮೈಸೂರ್ಗೆ ಹೋಗಿದ್ದೆ, ವಾಪಸ್ ಮನೆಗೆ ಬಂದೆ. ಬೆಳಿಗ್ಗೆಯಿಂದ ನಮ್ಮ ಮನೇಲಿ ಒಬ್ಬ ಕೆಲಸ ಮಾಡ್ತಾನೆ ಪೀರಾ ಅಂತ, ಒಂಥರ ನೋಡ್ತಿದ್ದ. ನಾನು ಇವ್ನು ಯಾಕೆ ಹಿಂಗ್ ನೋಡ್ತಿದ್ದೆ. ಆಮೇಲೆ ಅಣ್ಣ ನೀವ್ 2 ದಿನ ಇರ್ಲಿಲ್ವಲ್ಲ ಅಣ್ಣ, ನಾವೇನೋ ಮದ್ವೆ ಆಗ್ಬಿಟ್ಟಿದ್ವಿ ಅಂತ ಅನ್ಕೊಂಡೆ ಅಂತ ಅವನು ನಿಜ ಅನ್ಕೊಂಡ್ಬಿಟ್ಟಿದ್ದಾರೆ. ಫೋಟೋ ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ಇದು ಒಂದಷ್ಟು ಮೀಮ್ಸ್ ಗಳೆಲ್ಲ ಬರ್ತಾನೆ ಇರುತ್ತೆ. ಇದು ನೋಡಿದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಅನ್ನೋದನ್ನ. ಇದು ಲಾಸ್ಟ್ ಶಾಟ್, ಇದು ಕ್ಲೈಮ್ಯಾಕ್ಸ್ ಶೂಟಿಂಗ್ ದಿನ. ಅದು ಇಲ್ಲಿ ಇಂದಿರಾನಗರಲ್ಲಿ ಯಾವ್ದೋ ಸ್ಮಶಾನದ ಹತ್ರ ಶೂಟ್ ಮಾಡೋದು. ಸೊ ಲಾಸ್ಟ್ ಸಡನ್ ಆಗಿ ನಾನು ಗುರುನ ನೋಡ್ಬಿಟ್ಟು ಎಲ್ಲ ನೀವಿಬ್ರುನೇ ಮಾಡಿ ಅಂತ ಕೇಳಿದ್ರು. ಅವಾಗ ಅಷ್ಟು ಐಡಿಯಾನೇ ಇರ್ಲಿಲ್ಲ ಸಿನಿಮಾ ಇದು ಅಂತ. ಬಟ್ ಏನು ದೊಡ್ಡಪ್ಪನ ಜೊತೆ ಅವಾಗ ನಾನೊಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಅಲ್ಲೇನೋ ಇದ್ದೆ ಅಂತ ಅನ್ಸುತ್ತೆ. ಸೊ ಅವಾಗ ಹೋಗಿ ಅವಾಗ ಆ ಸಿನಿಮಾ ಈ ಶೂಟಿಂಗ್ಗೆ ಎಲ್ಲ ನಿಜವಾದ ಏನಂತಾರೆ ವಿಲನ್ಸ್ ಆ ಲಾಸ್ಟ್ ಸೀನ್ ಅಲ್ಲಿ ಎಲ್ಲಾರು ಬಂದ್ಬಿಟ್ಟು ಕತ್ತಿ ಎಸಿಬಿಟ್ಟು ಒಬ್ರು ಗನ್ನೆಲ್ಲ ಎಸಿತಾರಲ್ಲ. ಸೊ ಆ ಶೂಟಿಂಗ್ ಟೈಮಲ್ಲಿ ಅವರೆಲ್ಲ ಬಂದಿದ್ರು. ಸೊ ಚಿಕ್ಕ ವಯಸ್ಸೆಲ್ಲ 4th ಸ್ಟ್ಯಾಂಡರ್ಡ್. ಸೊ ನಮ್ಗೇನಿತ್ತಂದ್ರೆ ಅವ್ರನ್ನ ನೋಡಕ್ ಹೋಗೋಣ, ಅವ್ರು ಹೆಂಗಿರ್ತಾರೆ ನೋಡೋಣ, ಅದೇ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಫಸ್ಟ್ ಸಿನಿಮಾನೇ ಅದು ನಿಮ್ದು ಮತ್ತೆ ಗುರುದು? ಹಾ, ನಂದು ಮತ್ತೆ ಗುರು ಟುಗೆದರ್ ಫಸ್ಟ್ ಸಿನಿಮಾ, ಸ್ಕ್ರೀನ್ ಪ್ರೆಸೆನ್ಸ್ ಅದೇ. ಓಕೆ, ಸೆಕೆಂಡ್ ಇದು ಎಷ್ಟು ಖುಷಿ ಕೊಡುತ್ತೆ ಈ ತರ ಮೀಮ್ಸ್ ಗಳು ನೋಡಿದಾಗ? ತುಂಬಾ ಖುಷಿ ಕೊಡುತ್ತೆ ಅದು ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ನಂಗೆ ರಾಮ್ ಕಾಮ್ಸ್ ಅಂದ್ರೆ ತುಂಬಾ ಇಷ್ಟ. ಮುಂಚೆ ಹೇಳಿದ್ರೆ ನಂಗೆ ನೋಡಕ್ಕೂ ಇಷ್ಟ, ಆಕ್ಟ್ ಮಾಡಕ್ಕೂ ಇಷ್ಟ. ಸೊ ಆಮೇಲೆ ರಾಮ್ ಕಾಮ್ ಅಲ್ಲಿ ಹೆಂಗಂದ್ರೆ ನಿಮ್ದು ಆ ಕ್ಯಾರೆಕ್ಟರ್ ಮೂಡ್ ಅಷ್ಟು ಚೆನ್ನಾಗಿರುತ್ತೆ ಇಡೀ ಸಿನಿಮಾ. ಸೊ ನೀವು ಅದೇ ಮೂಡ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ, ಪ್ರತಿದಿನ ನಿಮ್ ಮೂಡು ಅದೇ ತರ ಇರುತ್ತೆ. ಸೊ ಅದೊಂಥರ ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ ಲೈಫಲ್ಲಿ ಕೂಡ, ಕೆಲ್ಸಲ್ಲಿ ಕೂಡ. ಸೊ ರಾಮ್ ಕಾಮ್ಸ್ ಆಮೇಲೆ ಈ ತರ ಎನಿ ಫೀಲ್ ಗುಡ್ ಮೂವಿ ಮಾಡಿದಾಗ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಲೈಫಲ್ಲಿ ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ನಮ್ಗೆ ಅಷ್ಟು ಖುಷಿ ಆದಾಗೆ ಅದು ಜನ ನೋಡಿದಾಗ ಅವ್ರಿಗೂ ಅಷ್ಟೇ ಖುಷಿ ಆಗುತ್ತೆ. ಸೊ ತುಂಬಾ ಜನ ಹೇಳಿದ್ದಾರೆ, ಒಂದ್ ಸಿನಿಮಾ ನೋಡಿದೆ ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ಆ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಆ ತರ ಒಂದು ಫೀಲಿಂಗ್ ನ ಸ್ಪ್ರೆಡ್ ಮಾಡೋಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಆಮೇಲೆ ಆ ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಸಾಂಗ್ ಹೇಳ್ಕೊಂಡು ಹೋಗಿದೆ. ಪ್ರತಿ ಒಂದರಲ್ಲೂ ಆ ಒಂದು ಸಾಂಗ್ ಬರುತ್ತೆ, ಮೂಕನಾಗಬೇಕು. ಲಾಸ್ಟ್ ನೀವು ಕೂಡ ಆಡಿದೀರಾ? ನಾನು ಕೂಡ ಆಡಿದ್ದೀನಿ. 2 ಲೈನ್ ಆಡ್ಬೋದು. ನೀವು ಆಡ್ಬೇಕು. ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತ ಫೋಟೋ. ಈ ಫೋಟೋ ನೋಡಿದ್ಮೇಲೆ ವಿನಯ್ ರಾಜ್ಕುಮಾರ್ ಹಿಂಗೂ ಸುಳ್ಳು ಹೇಳ್ತಾರಾ, ವಿನಯ್ ರಾಜ್ಕುಮಾರ್ ಇಷ್ಟೊಂದೆಲ್ಲ ಸುಳ್ಳು ಹೇಳ್ತಾರ, ಗೊತ್ತಿಲ್ಲ ಹಿಂಗೆಲ್ಲ ಮಾಡಿದಾರ ಅನ್ನೋ ರೇಂಜಿಗೆ ಮೀಮ್ಸ್ ಗಳು ಬಂತು. ಅಷ್ಟೊಂದೆಲ್ಲ ವೈರಲ್ ಆಯ್ತು. ರೆಡಿ ಇದ್ರೆ ಆ ಫೋಟೋ ಅಂತ ಕರೆಕ್ಟ್ ಕ್ಲಾರಿಟಿ ಕೊಡಬೇಕು, ಬಿಕಾಸ್ ಸುಮಾರು ಜನ ಕಾಯ್ತಾ ಇರ್ತಾರೆ ಈ ಫೋಟೋಗೆ. ಇದೆಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಯಾಕೆ? ಇದ್ ನೋಡಿ ನಗದ ಇಲ್ಲ ಶಾಕ್ ಆಗದ ಏನಾಗದ ಅಂತ. ಅಲ್ಲ ಯಾಕೆ ನೀವು ಹೇಳ್ಬೇಕಿಲ್ಲ, ಯಾಕೆ ಸರ್ ಹಿಂಗೆಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರಿ? ಏನ್ ಮಾಡೋದು, ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ಮೇಲೆ ಅದೆಲ್ಲ ಮಾಡೋದು. ಸೊ ಇದ್ ನೋಡ್ಬಿಟ್ಟು ನಾನು ಊರಲ್ಲಿದ್ದೆ, ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತೀನಿ. ನಮ್ಗೆ ನನ್ ಫ್ರೆಂಡ್ಸ್ ಎಲ್ಲಾರು ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಗೊತ್ತಲ್ಲ, ನಕ್ಕೊಂಡು ಇದ್ ಮಾಡ್ತಿದ್ರು. ಆಮೇಲೆ ಅಲ್ಲಿ ಮೋಸ್ಟ್ಲಿ ಅವಳು ಸ್ವಾದಿಷ್ಟ ಆಗ್ದಾಗ ಅಲ್ಲಿ ಬರ್ದಿದ್ಲು ಬಿಹೈಂಡ್ ದ ಸೀನ್ಸ್ ಅಂತ. ಬಟ್ ಯಾರು ಅದನ್ನ ನೋಡಿ ಅಷ್ಟು ಎಕ್ಸೈಟ್ ಆಗಿ ಅದನ್ನ ನ್ಯೂಸ್ ಅಲ್ಲಿ ಹಾಕ್ಬೇಕಂತ ಹಾಕ್ಬಿಟ್ರು. ಬೆಸ್ಟ್ ಏನಾಯ್ತು ಅಂದ್ರೆ ಇದಾದ್ಮೇಲೆ ನಾನು 2 ದಿನ ಮೈಸೂರ್ಗೆ ಹೋಗಿದ್ದೆ, ವಾಪಸ್ ಮನೆಗೆ ಬಂದೆ. ಬೆಳಿಗ್ಗೆಯಿಂದ ನಮ್ಮ ಮನೇಲಿ ಒಬ್ಬ ಕೆಲಸ ಮಾಡ್ತಾನೆ ಪೀರಾ ಅಂತ, ಒಂಥರ ನೋಡ್ತಿದ್ದ. ನಾನು ಇವ್ನು ಯಾಕೆ ಹಿಂಗ್ ನೋಡ್ತಿದ್ದೆ. ಆಮೇಲೆ ಅಣ್ಣ ನೀವ್ 2 ದಿನ ಇರ್ಲಿಲ್ವಲ್ಲ ಅಣ್ಣ, ನಾವೇನೋ ಮದ್ವೆ ಆಗ್ಬಿಟ್ಟಿದ್ವಿ ಅಂತ ಅನ್ಕೊಂಡೆ ಅಂತ ಅವನು ನಿಜ ಅನ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನು ಅವಾಗ ಅನ್ಕೊಂಡ, ಇವ್ ನನ್ ಜೊತೆ ಇರೋನೇ ಈ ತರ ಅನ್ಕೊಂಡ ಎಷ್ಟ್ ಜನ ಆಕ್ಚುಲಿ ನಿಜ ಅಂತ ಇಡೀ ರಾಜ್ಯದಲ್ಲೇ ಅನ್ಕೊಂಡ್ಬಿಟ್ಟಿರ್ತಾರೆ. ಕ್ಲಾರಿಟಿ ಕೊಟ್ಬಿಡಿ ಸರ್ ಏನು ಅಂತ. ಅಭಿಮಾನಿಗಳು ಈಗಲೂ ಒಂದಷ್ಟು ಜನ ಹಾಕೊಂಡು ಉಜ್ತಾ ಇರ್ತಾರೆ, ಯಾಕ್ಬೇಕು ಒಂದ್ ಕ್ಲಾರಿಟಿ. ಇದು ಸಿನಿಮಾದಲ್ಲಿ ಆಗಿರುವಂತ ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಿಜವಾಗ್ಲೂ ನಂಗೆ ಬೇಜಾರೇ ಇಲ್ಲ. ಮದುವೆ ಆಗಿದೆ ಅಂತಾನು ಅನ್ಕೊಳ್ಳಿ, ಇಲ್ಲ ಅಂದ್ರೂ ಅನ್ಕೊಳ್ತಾರೆ. ಅಷ್ಟೇ, ಆರಾಮಾಗಿರ್ತಾರೆ ವಿನಯ್ ರಾಜ್ಕುಮಾರ್ ಅಂತ. ಸಿನಿಮಾ ಬಂದ್ ನೋಡಿ ಅಷ್ಟೇ. ಆಮೇಲೆ ಸೋಷಿಯಲ್ ಮೀಡಿಯಾ ಅಂತ ತಗೊಂಡಾಗ ಇವಾಗಂತೂ ಸೋಷಿಯಲ್ ಮೀಡಿಯಾ ಜಮಾನ. ಸೊ ನೀವೇನಾದ್ರೂ ಒಳ್ಳೇದ್ ಹೇಳ್ತೀನಿ ಅಂದ್ರೂ ಕಮೆಂಟ್ ಮಾಡ್ತಾರೆ,
ಏನಾದ್ರೂ ಒಳ್ಳೇದ್ ಹೇಳಲ್ಲ ಅಂದ್ರೂ ಕಮೆಂಟ್ ಮಾಡ್ತಾರೆ, ನೀವೇನಾದ್ರೂ ಒಳ್ಳೆ ಬಟ್ಟೆ ಹಾಕಿದ್ರು ಕಮೆಂಟ್ ಮಾಡ್ತಾರೆ, ಸಿಂಪಲ್ ಆಗಿದ್ರು ಕಮೆಂಟ್ ಮಾಡ್ತಾರೆ. ಈ ಒಂದಷ್ಟು ಕಮೆಂಟ್ ಮಾಡೋ ಜನಗಳ ಮಧ್ಯೆ ಈ ಸೆಲೆಬ್ರಿಟಿ ಲೈಫ್ ಹೆಂಗಿರುತ್ತೆ ಸೋಷಿಯಲ್ ಮೀಡಿಯಾ? ಬಟ್ ಇದು ಆಕ್ಚುಲಿ ಏನಂತೀವಿ ನಾವು ಇವಾಗ ಅಂತ ಅನ್ಕೊಂಡಿರ್ತೀವಿ, ಬಟ್ ಯಾವಾಗ್ಲೂ ಹಿಂಗೆ ಇತ್ತಂತೆ. ಎಲ್ಲೋ ಓದ್ತಾ ಇದ್ದೆ ನಾನು, ಈಗ ಬುದ್ಧಾಗೆ ಎನ್ಲೈಟನ್ಮೆಂಟ್ ಆಗುತ್ತಲ್ಲ, ಸೊ ಎನ್ಲೈಟನ್ಮೆಂಟ್ ಆದ್ಮೇಲೆ ಆಲ್ಮೋಸ್ಟ್ 9 years ತಗೊಂಡ್ರಂತೆ ಅವ್ರು ಪ್ರೀಚ್ ಮಾಡಕ್ಕೆ. ಸೊ ಯಾಕಂದ್ರೆ ನಾನು ಏನೇ ಹೇಳಿದ್ರೇನು ಅದನ್ನ ಜನ ಉಲ್ಟಾ ಮಾಡ್ತಾರೆ, ಇಲ್ಲ ಯಾರು ಉಲ್ಟಾ ಮಾಡಿ ಇನ್ನೊಂದ್ ತರ ಹೇಳ್ತಾರೆ. ಸೊ ನನ್ಗೆ ಹೆಂಗಿದು ಅರಿವಾಗಿದೆ, ನಾನು ಸುಮ್ಮನೆ ಇರ್ತೀನಿ, ಯಾರ್ಗ್ ಅರಿವಾಗಬೇಕು ಅವ್ರಿಗೆ ಅರಿವು ಆಗೇ ಆಗುತ್ತೆ ಅಂತ ಅವರು 9 ವರ್ಷ ಏನೋ ಮಾತಾಡಿರ್ಲಿಲ್ಲ ಅಂತೆ. ಆಮೇಲೆ ಒಂದ್ ಪಾಯಿಂಟ್ ಅಲ್ಲಿ ಅದಕ್ಕೆ ಅವರು ಆಮೇಲೆ ಈಗ ಪೊಯಿಟಿಕ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಯಾರ್ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಮಾತ್ರ ಅರ್ಥ ಆಗ್ಬೇಕಂತ. ಸೊ ಆಗಿನ ಟೈಮಲ್ಲೇ ಅವ್ರಿಗೆ ಅವಾಗ ಸೋಷಿಯಲ್ ಮೀಡಿಯಾ ಅದು ಇದು ಏನೂ ಇರ್ಲಿಲ್ಲ, ಅವಾಗ್ಲೇ ಗೊತ್ತಿತ್ತಂತೆ ಯಾರು ಒಂದ್ ಹೇಳಿದ್ರೇನು ಅದನ್ನ ಉಲ್ಟಾ ಮಾಡೋರು ಅಂತ ಇದ್ದೇ ಇರ್ತಾರೆ ಅಂತ. ಸೊ ಆತರ ಯಾವಾಗ್ಲೂ ಇದ್ದೇ ಇರ್ತಾರೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ನಾವೇನ್ ಹೇಳ್ಬೇಕು ಅದನ್ನ ಹೇಳ್ಬೇಕು, ಯಾರಿಗೆ ತಲುಪುತ್ತೆ ಅದ್ ತಲುಪುತ್ತೆ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಅನ್ಸುತ್ತೆ ನಿಮಗೆ? ಕೆಲವೊಂದು ಬರುವಂತ DM ಗಳಾಗಿರ್ಬೋದು, ಇಲ್ಲ ನಿಮ್ಮ ಪೋಸ್ಟ್ ಗಳಿಗೆ ಬರುವಂತ ಕಮೆಂಟ್ ಗಳಾಗಿರ್ಬೋದು, ಹೆಂಗ್ ಅನ್ಸುತ್ತೆ ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ? ಅದೇ ಪಾಸಿಟಿವ್ ರೆಸ್ಪಾನ್ಸ್, ನೆಗೆಟಿವ್ ರೆಸ್ಪಾನ್ಸ್ ನೋಡಿದ್ರೆ ಒಂದಷ್ಟು ಖುಷಿ ಆಗುತ್ತೆ. ಓದ್ತೀರಾ? ಕಮೆಂಟ್ ಗಳು ಏನಾದ್ರು ಬರೋದೆಲ್ಲ ಓದ್ತೀರಾ? ಜಾಸ್ತಿ ಓದಲ್ಲ, ಒಂದೊಂದ್ಸಲಿ ತುಂಬಾ ಏನು ಕೆಲಸ ಇಲ್ಲ ಅಂದ್ರೆ ಅದೇ ಮಾಡೋದು. ಒಂದೊಂದು ನೋಡಿದ್ರೆ ಖುಷಿ ಆಗುತ್ತೆ, ಒಂದೊಂದು ನೋಡಿದ್ರೆ ನಗು ಬರುತ್ತೆ. ಬಟ್ ಒಂದೊಂದು ತುಂಬಾ ಒಳ್ಳೆ ಕಮೆಂಟ್ಗಳು ಇರುತ್ತೆ. ನಮ್ಗೆ ಈಗ ಒಂದು ಸಿನಿಮಾದ ಬಗ್ಗೆ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು, ಅವ್ರು ಆಕ್ಚುಲಿ ತುಂಬಾ ಒಂದು ಯೋಚನೆ ಮಾಡಿ ಒಂದು ನಮ್ಗೇನೋ ಹೆಲ್ಪ್ ಆಗ್ಲಿ ಅಂತ ಒಂದು ಆಕ್ಚುಲಿ ತುಂಬಾ ಪಾಸಿಟಿವ್ ಆಗಿ ಅಂದ್ರೆ ಅದ್ರ ನಮ್ಮ ನೆಗೆಟಿವ್ ಬಗ್ಗೆನೂ ಇರ್ಬೋದು, ಬಟ್ ತುಂಬಾ ಯೋಚನೆ ಮಾಡಿ ಬರ್ದಿರ್ತಾರೆ. ಸೊ ಅಂತ ಕಮೆಂಟ್ಸ್ ನಾನು ಓದಿ ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ನಾನು ಅದನ್ನ ತಗೊಳ್ತೀನಿ ಪಾಸಿಟಿವ್ ಆಗಿ. ಬಟ್ ಒಂದೊಂದು ಕಮೆಂಟ್ ಅಂತೂ ಏನೇನೋ ಹೆಂಗೋ ಇರುತ್ತೆ, ನಾನು ಅದನ್ನ ನೋಡಿ ಆಕ್ಚುಲಿ ಅವಾಗ ಕೋಪನೂ ಬರಲ್ಲ, ಒಂಥರ ನಗು ಬರುತ್ತೆ. ಇಂಥವ್ರು ಇದಾರಲ್ಲ ಸುಮ್ನೆ ಕೆಲಸ ಇಲ್ಲದೆ ಕಮೆಂಟ್ ಮಾಡೋರು ಅಂತ. ಬಟ್ ಅದು ಇದ್ದೇ ಇರುತ್ತೆ. ಇಲ್ಲ ಒಂದ್ಸಲಿ ಯಾರಿಗೆ ಆಗಿದ್ದು ಸೆಲೆಬ್ರಿಟಿ ಅಂತಲ್ಲ, ಈಗ ನಿಮ್ಮ ಯಾರದೇ ಲೈಫಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಇಲ್ಲ ಒಬ್ರು ಏನೋ ಹೇಳಿರ್ತಾರೆ ಅದನ್ನ ಇನ್ನೊಬ್ರು ತರ ಇರ್ತಾರೆ, ಅದು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಇತ್ತೀಚೆಗೆ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತ ಹೋಮ ಹವನ ಎಲ್ಲ ಮಾಡಿಸಿದ್ರು. ಸೊ ಹೆಂಗ್ ಅನಿಸ್ತು? ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಅದೇ ಎಲ್ಲಾರ್ದು ಒಂದೊಂದು ಇದಲ್ಲ, ಅಂದ್ರೆ ಈಗ ಆ ಬಿಲೀಫ್ ಸಿಸ್ಟಮ್. ಸೊ ಅದು ಏನೇ ಮಾಡಿದ್ರೇನು ಅವ್ರ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಒಳ್ಳೇದಾಗ್ಲಿ ಅಂತ. ಸೊ ಒಳ್ಳೇದಾಗ್ಲಿ ಅಂತ ಏನೇ ಮಾಡಿದ್ರೇನು ಅದು ಒಳ್ಳೇದೇ. ಸೊ ಅದೇ ರೀತಿ ಅವ್ರಿಗೆ ಏನ್ ತೋಚಿತ್ತಂದ್ರೆ ಈಗ ಹೋಮ ಮಾಡಿ ನಮ್ಮ ಜನಕ್ಕೆ ಇದು ಮಾಡುತ್ತೆ. ಆಮೇಲೆ ಏನೇ ಇದ್ರೇನು ಹೋಮ ಹವನಗಳು ಒಂದಷ್ಟು ನಮ್ಮ ಕಲ್ಚರ್ದು ಒಂದು ಪದ್ಧತಿ, ಆ ಮೂಲಕ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಓಕೆ. ಸೊ ಕೆಲವರು ಹೇಳ್ತಾ ಇದ್ರು ಹೋಮ ಮಾಡಿ ಮಾರನೇ ದಿನಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಹೊಡೆದಿದ್ದಾಯ್ತು ನಾವು ಅಂತ. ಸೊ ನಿನ್ನೆ ರಿಷಬ್ ಶೆಟ್ಟಿಗೆ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಸೊ ಹಿಂಗೆ ಶೆಟ್ಟಿ ಅವರಿಗೆ ಕಂಗ್ರಾಚುಲೇಷನ್ಸ್. ಸೊ ನೋಡಿ, ಅದು ನಿಮಗ್ ಬಿಟ್ಟಿದ್ದು. ಕಾಕ ತಾಳಿ ಅನ್ಬೇಕಾ ಇಲ್ಲ ಏನ್ ಅನ್ಬೇಕು, ಬಟ್ ಏನೋ ಒಂದು ಪಾಸಿಟಿವ್ ಆಯ್ತಲ್ಲ ನಮ್ಗೆ. ಕರೆಕ್ಟ್ ಅಲ್ವಾ? ಜಾಸ್ತಿ ಯೋಚನೆ ಮಾಡ್ಬಾರ್ದು. ಕರೆಕ್ಟ್. ಈಗ ಹೋಮ ಮಾಡಿದ್ರು ಎಲ್ಲರಿಗೂ ಖುಷಿ ಆಯ್ತು, ಈಗ ಅವಾರ್ಡ್ ಬಂತು ಅದು ಎಲ್ಲರಿಗೂ ಖುಷಿ ಆಯ್ತು. ಖುಷಿಯಾಗಿರ್ಬೇಕಂದ್ರೆ ಏನಕ್ಕೆ ಖುಷಿ ಆಯ್ತು ಅಂತ ಏನಕ್ಕೆ ಒಂದು ಪಾಸಿಟಿವ್ ಅಲ್ಲಂತೂ ಇದೀವಿ ಸ್ಯಾಂಡಲ್ವುಡ್.